ಮೇಡಮ್, ಪ್ರತಿಯೊಬ್ಬರಿಗೂ ಕೂಡ ರಾಜಕಾರಣದಲ್ಲಿ ಸೋತ್ ಗೆದ್ದ ನಂತರದಲ್ಲಿ ಮರುಜೀವ ಅಂತಾರೆ. ಇತ್ತೀಚೆಗೆ ತಮಗೆ ಅಪಘಾತವಾಯಿತು. ಸೊ ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಅದನ್ನ ನೆನೆಸ್ಕೊಂಡ್ರೆ ಬಹಳಷ್ಟು ಮೈ ಜುಮ್ ಅಂತ ಅನ್ನತ್ತೆ. ಯಾಕಂತಂದ್ರೆ ಯಾವತ್ತೂ ಕೂಡ ಈ ರೀತಿ ನಾನು ರಾತ್ರಿ ಟ್ರಾವೆಲಿಂಗ್ ಮಾಡೋದಾಗ್ಲಿ, ಈ ರೀತಿ ಆಕ್ಸಿಡೆಂಟ್ಗಳಾಗ್ಲಿ, ಅವೆಲ್ಲ ಅಚಾನಕ್ ಆಗಿ ಆಗಿರುವಂಥದ್ದು. ಯಾರ ತಪ್ಪು ಯಾರು ಸರಿ ಅನ್ನೋದಕ್ಕಿಂತ, ಆದರೆ ಆ ಘಟನೆ ಅದರಿಂದ ನಾನು ಮರುಜನ್ಮ ಪಡೆದಿದ್ದಾಗ್ಲಿ ಅಥವಾ ಇದು ಇನ್ನೊಂದು ಜನ್ಮನೇ ನನಗೆ, ಪುನರ್ಜನ್ಮನೇ ನನಗೆ. ಮತ್ತೆ ಬಂದು ಮುಖ್ಯವಾಹಿನಿಗೆ ಬಂದು ಸಮಾಜದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀನಲ್ಲ, ಭಗವಂತನ ಆಶೀರ್ವಾದ, ಮನೆಯ ಹಿರಿಯರ ಆಶೀರ್ವಾದ, ರಾಜ್ಯದ ಎಷ್ಟು ಜನ ನನ್ನ ಒಂದು ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ರು. ಸ್ಪೆಷಲಿ ನನ್ನ ಕ್ಷೇತ್ರದ ಎಲ್ಲ ಮತದಾರರ ಬಾಂಧವರು ಒಂದು ಮನೆ ಮಗಳು ಅನ್ನೋ ರೀತಿಯಾಗಿ ನನ್ನ ಬೆಳೆಸಿದ್ದಾರೆ. ಸೊ ನಾನು ಎಲ್ಲರಿಗೂ ಧನ್ಯವಾದ ಹೇಳಿ. ಎಲ್ಲಾ ದೇವಸ್ಥಾನಗಳ ಆಶೀರ್ವಾದಕ್ಕೆ ಬೇಡ ನಿಮ್ಗೆ ಸಿಕ್ತು. ಖಂಡಿತವಾಗ್ಲು ಎಲ್ಲ ದೇವರುಗಳ, ಎಲ್ಲ ಮಠಾಧೀಶರ, ಅದರಲ್ಲೂ ನಮ್ಮ ಪಕ್ಷದ ಎಲ್ಲ ಮುಖಂಡರ, ಎಲ್ಲ ಹಿರಿಯರ, ಎಲ್ಲರ ಒಂದು ಪಕ್ಷಾತೀತವಾಗಿ ಎಲ್ಲರ ಒಂದು ಹಾರೈಕೆ, ಎಲ್ಲೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಮತ್ತೆ ತಮ್ಮ ಎದುರುಗಡೆ ಕೂತ್ಕೊಂಡು ಒಂದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ರಾಜಕಾರಣವನ್ನ ಹೊರತುಪಡಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು, ಅವರ ಹಿನ್ನೆಲೆ ಏನು ಮೇಡಮ್? ನೋಡಿ, ರಾಜಕಾರಣವನ್ನ ಹೊರತುಪಡಿಸಿ ಅಂತಂದ್ರೆ ರಾಜಕಾರಣ ಬೇರೆ ಅಲ್ಲ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬೇರೆ ಅಲ್ಲ. ಬಾಲ್ಯದಿಂದನೇ ಕೂಡ ನನಗೆ ಈ ನಾಯಕತ್ವದ ಗುಣ ಮುಂಚೆಯಿಂದನೂ ಕೂಡ. ನಾವು 5 ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿಗೆ. 5 ಜನರ ಮೇಲೆ ಒಬ್ಬನೇ ಒಬ್ಬ ತಮ್ಮ, 6ನೇದವನು, ಅವನೇ MLC ಚಂದ್ರರಾಜ್. ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ನಮಗೆ 5 ಜನ, ಯಾಕಂದ್ರೆ ಅವತ್ತಿನ ಕಾಲ 50 ವರ್ಷ, ಈಗ ನನ್ನನ್ನ ಹಿಡೀರಿ ನೀವು, 50 ವರ್ಷದ ಹಿಂದಿನ ಕಾಲ ಯಾವ ರೀತಿ ಇತ್ತು. ನಾವು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಸೊ 50 ವರ್ಷ 49 ವರ್ಷದ ಹಿಂದೆ ಯಾವ ಪರಿಸ್ಥಿತಿ ಇತ್ತು ನಮ್ಮ ದೇಶದಲ್ಲಿ, ಹೆಣ್ಮಕ್ಳಂದ್ರೆ ಯಾವ ರೀತಿ ನೋಡ್ತಾ ಇದ್ರು, ಹೆಣ್ಣು ಹುಟ್ಟಿತು ಅಂತಂದ್ರೆ ಯಾವ ರೀತಿಯಾಗಿ ವರ್ತನೆ. ಅದ್ರಲ್ಲೂ ನಾವು ಹಳ್ಳಿಯಿಂದ ಬಂದಂಥವ್ರು, ರೈತಾಪಿ ಜನರು. ಸೊ ಯಾವತ್ತೂ ಕೂಡ ನನ್ನ ಮನೆಯಲ್ಲಿ ತಾರತಮ್ಯ ನಾನು ನೋಡ್ಲೇನೆ ಇಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ನಮ್ಮ ಮನೆಯಲ್ಲಿದ್ದಂಥ ಸಂಸ್ಕೃತಿ, ಬಾಲ್ಯದಲ್ಲಿ ನನಗಿರುವಂಥ ಗುಣ. ಆ ಗುಣವನ್ನ, ಆ ಒಂದು ಪೋಷಣೆ ಪಾಲನೆ ಮಾಡಿದಂಥವ್ರು ನಮ್ಮ ತಂದೆ ತಾಯಿ. ಮದುವೆ ಆದ ನಂತರ ಗಂಡನ ಮನೆಯವರು ಸಹಾಯಕ್ಕೆ ನಿಂತರು. ಆದರೆ ಎಲ್ಲರೂ ಸಹಾಯಕ್ಕೆ ನಿಲ್ಬಹುದು, ಆದರೆ ನಮ್ಮ ಗುಣಧರ್ಮವನ್ನ ನಾವು ಬೆಳೆಸ್ಕೊಂಡು ಬರಬೇಕಾಗುತ್ತೆ. ನಮಗೆ ಈಜನ್ನ ಕಲಿಸ್ಬಹುದು, ಆದರೆ ಹೆಗಲ ಮೇಲೆ ಹತ್ಕೊಂಡು ದಡ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಮುಂಚೆಯಿಂದನೂ ಒಂದು ಲೀಡರ್ಶಿಪ್ ಇಟ್ಕೊಂಡು ಸಮಾಜದಲ್ಲಿ ಏನೋ ಬೆಳಿಬೇಕು, ಏನೋ ಕೆಲಸ ಮಾಡಬೇಕು, 4 ಜನ ಇಂಥ ಒಳ್ಳೆಯವರು ಇದಾರಲ್ಲ ಅಂತ ನನ್ನನ್ನು ಗುರ್ತಿಸ್ಬೇಕು. ಸೊ ಇದು ಮುಂಚೆಯಿಂದನೂ ನನಗೆ ಸಾಮಾನ್ಯವಾಗಿ ಒಂದು ಬೆಳೆದ್ಕೊಂಡು ಬಂದಂಥ ನನ್ನ ಒಂದು ಇದು.